ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂದಿನ ವಿಶೇಷ ಅಡುಗೆ ಅಂದರೆ ಉಳುವ ಗಂಜಿ, ಹಾಗಂದರೆ ಮೆಂತೆ ಗಂಜಿ. ಈ ವಿಶೇಷ ಸಂದರ್ಭದಲ್ಲಿ ನನ್ನ ಎಲ್ಲ ಸ್ನೇಹಿತರಿಗೂ ಆಟಿ ಅಮಾವಾಸ್ಯೆಯ ಶುಭಾಶಯಗಳು. ಈ ಆರೋಗ್ಯಕರ ಹಾಗೂ ರುಚಿಕರವಾದ ಮೆಂತೆ ಗಂಜಿಯನ್ನು ಹೇಗೆ ಮಾಡುವುದೆಂದು ನೋಡೋಣ. ಹಾಗಿದ್ರೆ ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಈ ಆರೋಗ್ಯಕರವಾದ ಮೆಂತೆಕಾಳು ಹಾಗೂ ಇತರ ಪದಾರ್ಥಗಳನ್ನು ಬಳಸಿ ನಾವಿವತ್ತು ಮೆಂತೆ ಗಂಜಿ ಮಾಡ್ತಿದ್ದೇವೆ. ಕೇರಳದಲ್ಲಿ ಹೇಗೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ತುಳುನಾಡಿನಲ್ಲಿ ಅಂತೂ ಈ ಸಂದರ್ಭದಲ್ಲಿ ಇದನ್ನೇ ಮಾಡೋದು ಎಲ್ಲರೂ. ಒಂದು ಕಷಾಯ ಮತ್ತು ಈ ಮೆಂತೆ ಗಂಜಿ. ನಮ್ಗೆ ಇಲ್ಲಿ ಕಷಾಯ ಎಲ್ಲೂ ಸಿಗಲಿಲ್ಲ, ಆದರೆ ಮೆಂತೆ ಗಂಜಿ ಮಾಡಲಿಕ್ಕೆ ನಂಗೆ ಗೊತ್ತಿದ್ದ ಕಾರಣ ನಾನು ಇಲ್ಲಿ ಮಾಡ್ತಿದ್ದೇನೆ. ಸೊ ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಈಗಷ್ಟೇ ನಾನು ಕುದಿಲಿಕ್ಕೆ ಇಟ್ಟಿದ್ದೇನೆ ನೀರನ್ನು. ಅದು ಕುದಿದ ನಂತರ ಮೆಂತೆಕಾಳು ಹಾಕಿದೆ. ನೀವು ಬೇಕಾದಷ್ಟು ಹಾಕಿ, ಅಂದರೆ 1-2-3 ಸ್ಪೂನ್ ಹಾಕೋದಾದರೆ ಹಾಗಾಗ್ಬೋದು. ಹಾಗೆ ನಾನಿಲ್ಲಿ ಬೆಳ್ತಕ್ಕಿ ತಗೊಂಡಿದ್ದೇನೆ, ಅದನ್ನು ಕೂಡ ಹಾಕಿ ಆದಮೇಲೆ ಬೆಲ್ಲ ನಿಮ್ಗೆ ಎಷ್ಟು ಬೇಕಾ ಅಷ್ಟು ನೀವು ತಗೊಂಡ್ರೆ ಆಯಿತು. ಬೆಲ್ಲ ಕೂಡ ನಂತರ ನೀವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ. ನಾನು ಮೀಡಿಯಮ್ಗೆ ಸ್ವಲ್ಪನೇ ಬೆಲ್ಲ ತಗೊಂಡಿದ್ದೇನೆ, ಯಾಕೆಂದರೆ ನಮ್ಮ ಮನೇಲಿ ಯಾರೂ ಅಷ್ಟೊಂದು ಸ್ವೀಟ್ ತಿನ್ನಲ್ಲ. ಸೊ ಅದರಿಂದ ನಾನಿಷ್ಟೇ ಬೆಲ್ಲ ತಗೊಂಡಿರೋದು. ಹಾಗೆ ಮುಖ್ಯವಾದ ವಿಚಾರ ಏನಂದರೆ, ಇದರಲ್ಲಿ ನಾನೀಗ ನೀರು ನೋಡ್ತಿರ್ಬೋದು ನೀವು ಎಷ್ಟಿಟ್ಟಿದ್ದೇನೆ ಅಂದರೆ ಮೀಡಿಯಮ್. ನೀವು ಎಷ್ಟು ಹಾಕ್ತೀರಾ ಅದಕ್ಕೆ ನೀವು ಮೀಡಿಯಮ್ ಆಗಿ ಇಟ್ಟರೆ ಸಾಕು, ತುಂಬ ನೀರು ಇಡ್ಲಿಕ್ಕೆ ಹೋಗಬೇಡಿ. Date tiempo para respirar, date aire para estar en vos. Si no hay nada y no hay palabras, crea un mundo en tu imaginación. ಗಾಯ್ಸ್, ನೀವು ಇಲ್ಲಿ ನೋಡ್ತಿರ್ಬೋದು, ನಾನು ಮೀಡಿಯಮ್ ಆಗಿ ನೀರಿಟ್ಟಿದ್ದ ಕಾರಣ ಈಗ ನೋಡಿ ನೀರಷ್ಟೇ ಇದರಲ್ಲಿ ಹೋಗೋಗಿದೆ. ಸೊ ಅದೇ ಬೆಟರ್. ಆದ್ದರಿಂದ ನಾನೀಗ ತೆಂಗಿನ ಹಾಲು ಕೂಡ ಹಾಕ್ತಿದ್ದೀನಿ. ಇದು ಸ್ವಲ್ಪ ಗಟ್ಟಿಯಾಗಿ ಹೋಗಿದೆ, ಬಟ್ ಏನೂ ಆಗಲ್ಲ ಗಟ್ಟಿಯಾದರೂ. ಈ ಥರ ನೀವು ತಿಪ್ಪಿಸ್ತಾನೆ ಇದ್ದರೆ ಒಳ್ಳೆಯದು, ಇಲ್ಲಾಂದರೆ ಅಡಿ ಹಿಡಿದೋಗುತ್ತೆ. ಯಾಕೆಂದರೆ ನೀರು ಮೀಡಿಯಮ್ ಇಟ್ಟಿದ್ದಲ್ಲ, ಅದು ಕರೆಕ್ಟ್ ಆಗೋಗಿದೆಯಲ್ಲ. ಆದ್ದರಿಂದ ನೋಡಿ ನಮ್ದೀಗ ಮೆಂತೆ ಗಂಜಿ ರೆಡಿಯಾಗೋಯ್ತು. ಈಗ ಇದೇನು ಮಾಡಬೇಕಂದ್ರೆ, ಮೊದಲು ನಾವು ಕಾಗೆ ಇಡ್ತಿದ್ವಿ, ಹೊರಗಿಡ್ತಿದ್ವಿ. ಸೊ ಆದ್ದರಿಂದ ನಾನು ಇಲ್ಲೂ ಕೂಡ ಅದನ್ನೇ ಮಾಡ್ತಿದ್ದೀನಿ. ಇಲ್ಲಿ ಕೂಡ ಹಾಗೆಯೇ ಹೊರಗಿಡ್ತೀನಿ ಆದಮೇಲೆ. ಇಲ್ಲಿ ಕೂಡ ಹಾಗೆ ಇಡ್ತಾರೆ, ಆದರೆ ಇಲ್ಲಿ ಏನಂದರೆ ಇವರು ರಾತ್ರಿ ಅಡುಗೆ ಮಾಡಿ ಇಡೋದು. ಸೊ ನಾನೇನು ಮಾಡ್ತಿದ್ದೇನೆ ಅಂದರೆ, ಬೆಳಿಗ್ಗೆ ನಾನು ಯಾವಾಗಲೂ ಕಾಗಿಗೆ ತಿಂಡಿ ಅಥವಾ ಅನ್ನ ಏನಾದರೂ ಇಡ್ತಿರ್ತೇನೆ. ಆದ್ದರಿಂದ ನಾನೀಗ ಇದನ್ನು ಕೂಡ ಹೊರಗಿಟ್ಟಿದ್ದೇನೆ. ಆದರೆ ಏನಪ್ಪ ಅಂದರೆ, ನನಗೆ ಇದು ಬಿಸಿಯಾಗಿತ್ತು, ನನಗೆ ಅದರ ನೆನಪೇ ಇಲ್ಲ. ನಾನು ಬಿಸಿಯೇ ಕೊಂಡೋಗಿ ಅಲ್ಲಿ ಇಟ್ಟಿದ್ದೇನೆ. ಕಾಗೆಗೆ ಅದು ಬಿಸಿಯಾಗೋಯ್ತೇನ, ಹಾಗಾಗಿ ಸ್ವಲ್ಪ ತಿನ್ನೋದು ಹಾಗೆ ನೋಡ್ತಾ ಇತ್ತು. ಆಮೇಲೆ ಮತ್ತೆ ಇನ್ನೊಮ್ಮೆ ಹೋಗಿ ನಾನು ಅದನ್ನು ಚೇಂಜ್ ಮಾಡಿ ಸ್ವಲ್ಪ ತೆಗೆದು ನೆಲಕ್ಕೇ ಹಾಕಿದೆ. ಅದನ್ನು ಸ್ವಲ್ಪ ಇದು ಮಾಡಿ ಆಮೇಲೆ ಆ ಪ್ಲೇಟನ್ನು ಮತ್ತೆ ಅಲ್ಲೇ ಇಟ್ಟೆ ನಾನು. Un círculo de magia, algo que se lleve la razón. Sos el viento en las mañanas, sos el aire de mi corazón. ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಾದ್ಮೇಲೆ ಇಲ್ಲೇ ಹತ್ರ ಅಂದರೆ ಸ್ವಲ್ಪ ಹತ್ತಿರ ಅಂತಲ್ಲ, ದೂರನೇ ಇದೆ, ಶ್ರೀಕನ್ನಡ ಅಂತ ದೇವಸ್ಥಾನ ಇದೆ. ಸೊ ಅಲ್ಲಿಗೆ ನಾವು ಹೋಗ್ತಾ ಇದ್ದೀವಿ ಈಗ. ಆದರೆ ಅಲ್ಲಿರೋ ರಶ್ ನೋಡಿದರೆ ಒಳಗೆ ಹೋಗೋದು ಬೇಡ ಅಂತ ಆಯಿತು, ಯಾಕೆಂದರೆ ಫುಲ್ಲು ಟ್ರಾಫಿಕ್ ಎಲ್ಲ ಇತ್ತು. ಹಾಗಾಗಿ ನಾವು ಬೇಡ ಅಂತೇಳಿ ಹಾಗೆ ಸುತ್ಕೊಂಡು ಬಂದು ನರ್ಸರಿಗೆ ಹೋದ್ವಿ ಸೀದಾ.
llegar, solo vos sabrás. ಇಲ್ಲೇನಪ್ಪ ಅಂದರೆ ಈಗ ಮಳೆ ಟೈಮ್ ಅಲ್ವಾ, ಹಾಗಾಗಿ ಯಾವುದು ರೋಸ್ ಗಿಡ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಆದರೆ ಚೆನ್ನಾಗಿತ್ತು, ಅದು 200 ರೂಪಾಯಿ ಅಂತೆಲ್ಲ ಹೇಳ್ತಿದ್ರು. ಅದರಿಂದ ಇವಾಗ ಒಂದು ಸಾಕು ಅಂತ ಹೇಳಿ ಒಂದನ್ನೇ ತಗೊಂಡ್ವಿ. Se escribe, sos el grito infinito. ഇപ്പോൾ തിന്ന എക്സ്പ്രഷൻ ഇതാണ് നാരങ്ങ. തിന്ന ഇത് നമ്മളെ ഇത് ഇപ്പൊ ചെറുതാണ്, ഇതിൽ നല്ല പുളിയുണ്ട്. ഇതെന്താ വ്ളോഗ് ആക്കുന്നത്?